ಶ್ರೀಕೃಷ್ಣ ಮಠದ ಆವರಣದೊಳಗೆ ಇಫ್ತಾರ್ ಕೂಟವನ್ನು ಆಯೋಜಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠಕ್ಕೆ ನಾವು ಮುತ್ತಿಗೆಯನ್ನ ಹಾಕೋದಿಲ್ಲ ಅಂತ ಹೇಳಿ ಉಡುಪಿಯಲ್ಲಿ ಟಿವಿ9ಗೆ ಜಯರಾಮ್ ಅಂಬೇಕಲ್ಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯರಾಮ್ ಅಂಬೇಕಲ್ಲು ಇವರು ಶ್ರೀರಾಮ ಸೇನೆಯ ಜಿಲ್ಲಾ ವಕ್ತಾರ ಜಯರಾಮ್ ಅಂಬೇಕಲ್ಲು. ಹಾಗೆ ಜುಲೈ 2ರಂದು ಶಾಂತ ರೀತಿಯಲ್ಲೇ ನಾವು ಪ್ರತಿಭಟನೆಯನ್ನ ನಡೆಸ್ತೀವಿ, ಮಠಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಕೆಲವರಿಂದ ಅಪಪ್ರಚಾರ ಆಗ್ತಾ ಇದೆ. ಆದರೆ ನಮಗೆ ಅಂತಹ ಯಾವುದೇ ಕೆಟ್ಟ ಉದ್ದೇಶವಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಉಡುಪಿಯ ಪೇಜಾವರ ಶ್ರೀ ವಿರುದ್ಧ ನಮ್ಮ ಹೋರಾಟವಲ್ಲ, ಪೇಜಾವರ ಶ್ರೀಗಳ ಜೊತೆಗಿದ್ದೀವಿ, ಮುಂದೆಯೂ ಇರ್ತೀವಿ. ಶ್ರೀಕೃಷ್ಣ ಮಠದಲ್ಲಿ ನಮಾಜ್ಗೆ ಅವಕಾಶ ಕೊಟ್ಟಿದ್ದು ತಪ್ಪು, ಇದರ ವಿರುದ್ಧವಷ್ಟೇ ನಮ್ಮ ಹೋರಾಟ ಅಂತ ಹೇಳಿ ಅವರು ಹೇಳಿದ್ದಾರೆ. ಜಯರಾಮ್ ಮಠದಲ್ಲಿ ಇಫ್ತಾರ್ ಕೂಟ ಮಾಡಿದ್ದಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಮಠದ ಆವರಣದೊಳಗೆ ನಮಾಜ್ ಮಾಡಿದ್ದಕ್ಕೆ ನಮ್ಮ ವಿರೋಧ ಅಂತ ಹೇಳ್ತಾ ಇದ್ದಾರೆ. ಉಡುಪಿಯಲ್ಲಿ ಟಿವಿ9ಗೆ ಜಯರಾಮ್ ಅಂಬೇಕಲ್ಲು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಮಠದಲ್ಲಿ ಮೊನ್ನೆ ನಡೆದ ಇಫ್ತಾರ್ ಕೂಟ ಹಾಗೂ ನಮಾಜಿನ ವಿಷಯದಲ್ಲಿ ಜೂನ್ 2ರಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಉಡುಪಿಯಲ್ಲಿಯೂ ಶ್ರೀರಾಮ ಸೇನೆ ಉಡುಪಿ ಜಿಲ್ಲಾ ವತಿಯಿಂದ ಕೇಂದ್ರ ಸ್ಥಳದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆದರೆ ಕೆಲವೊಂದು ಪಕ್ಷದವರು ಈಗಾಗಲೇ ಅದನ್ನು ತಿರುಗಿಸ್ತಾ ಇದ್ದಾರೆ. ಆ ಘಟನೆಯನ್ನು ಶ್ರೀಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುತ್ತಾರೆ, ನಾವು ಮಾನವ ಸರಪಳಿ ಮಾಡುತ್ತೇವೆ ಅಂತೇಳಿ. ಆದರೆ ನಾವು ಯಾವುದೇ ಕಾರಣಕ್ಕೆ ಶ್ರೀಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವುದಿಲ್ಲ. ನಾವು ಕೇವಲ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮಾಜು ಮಾಡಿದರ ವಿರುದ್ಧವಾಗಿ ನಾವಿದ್ದೇವೆ ಹೊರತು ಶ್ರೀ ಪೇಜಾವರ ಮಠಾಧೀಶರ ವಿರುದ್ಧ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಹಿಂದೆಯೂ ಇಂದು ಮುಂದೆಯೂ ಶ್ರೀ ಪೇಜಾವರ ಮಠಾಧೀಶರಿಗೆ ಬೆಂಬಲವಾಗಿಯೇ ಇರುತ್ತೇವೆ.